ಹೇಳಿ ಸರ್, ಏನೋ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ, ಏನು ವಿಷಯ ಆ ಥರ ಇದೆ ಸರ್. ಆ್ಯಂಡ್ ನೀವೆಲ್ರಿಗೂ ಒಂದು ದೊಡ್ಡ ಗುಡ್ ನ್ಯೂಸ್ ಕಾದಿದೆ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀವಿ. ನೋಡಿ ಸರ್, ನಾನು ಒಂದು ಆ್ಯಪನ್ನು ರೆಡಿ ಮಾಡಿದ್ದೀನಿ. ಇದು ಮಾಮೂಲಿ ಸಾಧಾರಣವಾದ ಆ್ಯಪ್ ಅಲ್ಲ, ಮನಿ ಮೇಕಿಂಗ್ ಮಷೀನ್. ಜನ ಆ್ಯಪ್ನ ಆಡಿದಷ್ಟು, ಅದಕ್ಕೆ ಅಡಿಕ್ಟ್ ಆದಷ್ಟು ನಾವು ದುಡ್ಡು ಮಾಡ್ತಾನೆ ಇರ್ತೀವಿ ಸರ್. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಇದು ಈ ಆ್ಯಪ್ನ ಬ್ರೀಫ್ ಎಕ್ಸ್ಪ್ಲನೇಷನ್. ಶುರುಲಿ ನಾವು ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಜನರನ್ನ ಫಸ್ಟು ನಾವು ಗೆಲ್ಲಿಸ್ಬೇಕು. ಗೆಲ್ಸಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅವ್ರ ಕಾನ್ಫಿಡೆನ್ಸ್ ಬೂಸ್ಟ್ ಆದರೆ ಇನ್ನೂ ಜಾಸ್ತಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರು ಜಾಸ್ತಿ ಆಡಿದಷ್ಟು ನಾವು ಬೇಡ ಬೇಡ ಅಂದರೂ ದುಡ್ಡು ನಮ್ಮ ಕಡೆಗೆ ಹರ್ಕೊತಾ ಬರ್ತಾ ಇರುತ್ತೆ. ಸರ್, ಗೇಮಿಂಗ್ ಆ್ಯಪ್ ಅಂತ ಇದೆ, ಇದು ಲೀಗಲ್ ಆಗಿರುತ್ತೆ? ಕಾಮಾನ್ ಸರ್. ಸರ್, ಲೀಗಲ್ಲು ಇಲ್ಲೀಗಲ್ಲು ಎಲ್ಲ ನಾವು ಹೇಗೆ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಆಯಿತು, ಯಾವನೋ ಒಬ್ಬ ಮಾಮೂಲಿ ಕಳ್ತನ ಮಾಡ್ತಾನೆ. ಅದು ಕಳ್ತನ ಅಂದ್ಕೊಳುತ್ತೆ. ಅದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿದ್ರೆ ಹೇಗೆ ಮಾಡ್ತಾರೆ? ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರ ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡಿ ದೊಡ್ಡದಾಗಿ ದುಡ್ಡು ಮಾಡ್ತಾರೆ ಸರ್. ಡೀಲ್ ಅನ್ಸ್ಕೊಳತ್ತೆ, ಕಮಿಷನ್ ಅನ್ಸ್ಕೊಳತ್ತೆ. ಇದೆಲ್ಲ ಪಾರ್ಟ್ ಆಫ್ ದ ಸಿಸ್ಟಮ್ ಸರ್, ನಿಮಗೆ ಗೊತ್ತಿಲ್ಲದೆ ಇರೋದಾ? ಆ್ಯಂಡ್ ಮನಿ ಲಾಂಡರ್ ಮಾಡೋದಕ್ಕೂ ನಾನು ಆಗಲೇ ಒಂದು ಸೂಪರ್ ಐಡಿಯಾ ರೆಡಿ ಮಾಡಿಟ್ಟಿದ್ದೀನಿ. ಸಿಂಪಲ್ ಸರ್. ಫಾರಿನ್ನಲ್ಲಿ ಒಂದು ಫೇಕ್ ಕಂಪ್ನಿ ಓಪನ್ ಮಾಡೋದು, ನಮ್ಮ ಫಂಡ್ಸ್ನೆಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡೋದು, ಆ್ಯಂಡ್ ಆ ಕಂಪ್ನಿಯ ಮುಖಾಂತರ ನಾವು ಆ್ಯಪ್ಗೆ ಇನ್ವೆಸ್ಟ್ ಮಾಡೋದು. ಸೊ ಇಂಡಿಯಾದಲ್ಲಿ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾವುದೇ ರೀತಿಯ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಗೌರ್ಮೆಂಟ್ಗೆ ಇದರ ಒಂದು ಚಿಕ್ಕ ಸುಳಿವೇ ಸಿಗೋದಿಲ್ಲ. ಆಗಿದ್ಮೇಲೆ ಇದು ಲೀಗಲ್ಲೇ ಅಲ್ವಾ? ಒಂದು ವೇಳೆ ನೀವು ಹೇಳೋ ಪ್ರಕಾರ ಏನಾದರೂ ನಾವು ತಗಲಾಕೊಂಡು ಗೌರ್ಮೆಂಟು ಈ ಆ್ಯಪನ್ನು ಬ್ಯಾನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಬಟ್ ಸ್ಟಿಲ್ ನಮಗಾಗೋದು ಝೀರೋ ಲಾಸ್. ನಾವು ₹1 ಇದರಲ್ಲಿ ನಾವು ಕಳ್ಕೊಳ್ಳಲ್ಲ. ಯಾಕೆ ಹೇಳಿ? ನಮ್ಮ ದುಡ್ಡೆಲ್ಲ ಫಾರಿನ್ ಅಕೌಂಟಲ್ಲಿ ಸೇಫ್ ಆಗಿರುತ್ತಲ್ಲ. ಕಳ್ಕೊಳ್ಳೋದು ಏನು ಬಂತು? ಹೋದರೆ ಜನರು ದುಡ್ಡು ಹೋಗುತ್ತೆ ಅಷ್ಟೇ, ನಮ್ದಲ್ವಲ್ಲ. ಏನಂತೀರ ಸರ್? ಇಷ್ಟು ವರ್ಷ ನಿಮ್ಮ ಅಣ್ಣನ ಜೊತೆ ಸ್ಟ್ರೇಟಾಗಿ ಬಿಸ್ನೆಸ್ ಮಾಡಿದ್ದೀವಿ. ಈಗ ಈ ರೀತಿ ಇಲ್ಲಿಗಲ್ ಬಿಸ್ನೆಸ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್. ದುಡ್ಡು ಬರುತ್ತೆ ಅಂತ ಏನಂದ್ರದ್ದು ಮಾಡೋಕ್ಕಾಗತ್ತಾ ಸರ್? ಸರ್, ನಾಳೆ ಸಮಸ್ಯೆ ಬಂದರೆ ಎಲ್ಲರೂ ತಲೆ ಕೊಡಬೇಕಾಗತ್ತೆ. ಆಮೇಲೆ ಫ್ಯಾಮಿಲಿ ಸಮೇತ ತಲೆ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಆವಾಗ ದುಡ್ಡು ಇಟ್ಕೊಂಡು ಏನು ಮಾಡೋಣ ಸರ್? ಇವತ್ತು CBI, ED ಎಲ್ಲ ತುಂಬ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಸಿಸ್ಟಮ್ ಕೂಡ ತುಂಬ ಟೈಟ್ ಇದೆ. ಇದೆಲ್ಲ ಗೊತ್ತಿದ್ದು ನಾವು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ವಿ ಆರ್ ಸಾರಿ ಸರ್. ನೀವು ಬೇರೆ ಯಾರನ್ನಾದ್ರೂ ನೋಡ್ಕೋಬೋದು. ಹೋಗ್ರಪ್ಪ, ಹೋಗ್ರಿ. ನಿಮ್ಮಂಥ ಮೂರ್ಖರಿಗೆ ಇದು ವ್ಯಾಲ್ಯೂ ಏನು ಅಂತ ಗೊತ್ತಿದ್ರೆ ತಾನೇ. ನೀವುಗಳಿಲ್ದೇ ಇದ್ರೇನಂತೆ, ನಾನೇ ಇನ್ವೆಸ್ಟ್ ಮಾಡ್ತೀನಿ, ನಾನೇ ಆಟ ಆಡಿಸ್ತೀನಿ, ನಾನೇ ದುಡ್ಡು ಮಾಡ್ತೀನಿ, ನಾನೇ ಗೆದ್ದು ತೋರಿಸ್ತೀನಿ. ನಾನು ಆಟ ಆಡೋನಲ್ಲ ಕಣ್ರೋ, ಆಟನ ಆಡಿಸೋನು. ಜನ ಬರ್ತಾರೆ, ಇನ್ವೆಸ್ಟ್ ಮಾಡ್ತಾರೆ, ಆಟ ಆಡ್ತಾರೆ, ತಾವು ಗೆದ್ವಿ ಅನ್ಕೋತಾರೆ. ಆದರೆ ಕಡೆಗೆ ಗೆಲ್ಲೋದು ಈ ಜೇಡಿ ಆಟ ಆಡಿಸೋನು. ಕಡೆಗೊಂದು ದಿನ ಗೆದ್ದಾಗ ನೀವುಗಳೇ ವಾಪಸ್ ಬಂದು ನನ್ನ ಹತ್ರ ಲೈನಾಗಿ ನಿಂತ್ಕೋತೀರ ಕೈ ಕಟ್ಕೊಂಡು. ಬರಬೇಕು, ಬರೋ ಹಾಗೆ ಮಾಡ್ತೀನಿ. ಅಟೆನ್ಷನ್ ಪ್ಲೀಸ್, ಇದು ಕ್ಯಾಂಪ್ ಫೈರ್. ಆಯ್ತು ಆಯ್ತು, ಇನ್ನು ಇವಾಗ ತಾನೇ ಮಾಡಿ ಶುರು ಮಾಡಿದ್ದೀನಿ, ಆಗ್ಲೇ ಕಾಲು ಎಳಿಬೇಕಾ? ನೋಡಿ, ಅಪರೂಪಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಾವೆಲ್ಲರೂ ಖುಷಿಯಾಗಿರ್ಬೇಕು ಇವಾಗ. ಸುನಿಲ, ಏನ ಹಿಂಗೆ ಕೈ ಕಟ್ಕೊಂಡು ಕೂತಿದ್ಯಾ? ನೋಡಪ್ಪ, ಇದು ಧ್ಯಾನ ಮಾಡುವ ಸಮಯ ಅಲ್ಲ, ಶೋಕಾಚರಣೆ ಸಮಯ ಅಲ್ಲ, ಸಂಭ್ರಮಾಚರಣೆ ಕಣೋ. ಸದ್ದು, ಗದ್ದಲ, ಜೋಶು, ಎಂಟರ್ಟೈನ್ಮೆಂಟ್ ಅದಿದ್ರನ್ನೇ ಕಣೋ ಮಜಾ. ಅದು ಹಾಗೆ ಬರುತ್ತಾ? ಟಾನಿಗೆ ಬಿಟ್ಕೊಂಡ್ರೆ ಬರೋದು. ಅಂದರೆ ಜ್ಯೂಸ್. ಒನ್ಲಿ ಜ್ಯೂಸ್ ಗೆಳೆಯ,
ಟಾನಿಕ್ ತಗೊಳಕ್ಕೆ ಇವ್ರುಗಳು ಬಿಡ್ತಾರ? ತಂದೆ 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 ವೇಯ್. ಅಲ್ಲ ನಾನು ಜ್ಯೂಸ್ಗೆ ಹ್ಞೂ ಅಂದಿತ್ತು. ಹೌದಾ? ಹೌದೌದು, ನಂಗೆ ಅರ್ಥ ಆಗಿತ್ತು. ಜ್ಯೂಸ್ ಓಕೆ, ಆದ್ರೆ ಇಷ್ಟು ದೂರ ಬಂದು ಬರೀ ಜ್ಯೂಸ್ ಕುಡಿದ್ರೆ ನಮಗೆ ಅವಮಾನ ಆಗುತ್ತೆ. ಅದಕ್ಕೆ ಟನ್ ಟಡನ್. ಇದು ನನಗೆ, ಇದು ಗೆಳೆಯನಿಗೆ. ಯಾರು ಇಲ್ಲಿದಾನಲ್ಲ ಅವನಲ್ಲ, ಇವನ್ ಪರವಾಗಿ ಒಬ್ಬ ರನ್ನರ್ ನಿಂತಿರ್ತಾನಲ್ಲ, ಅವ್ನು ಬಿಟ್ಬಿಡ್ತಾನೆ ಕ್ರೀಸು. ಇವನು ಓಡ್ ಬಂದ್ಬಿಡ್ತಾನೆ, ಇವನು ಓಡ್ ಬಂದ್ಬಿಡ್ತಾನೆ. 3 ಜನ ಇಲ್ಲಿ ಬಂದ ತಕ್ಷಣ ಒಬ್ಬ ವಾಪಸ್ ಹೊಡೋಗ್ಬಿಡ್ತಾನೆ. ಆವಾಗ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಯಾರು ರನ್ ಔಟ್ ಆಗಿರೋದು ಅಂತ. ಅದು ಯಾರು ಎಲ್ಲೆಲ್ಲಿ ಇರ್ತಾರೆ ಸರಿಯಾಗಿ ಹೇಳೋಪ್ಪ. ನಾನು ನೀ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇಲ್ಲ. ಏನದು? ಒಳ್ಳೆ ಟೈಮ್ ಇದೆ ಬಾಯ್. ಏನು? ಏನಾಗಲ್ಲ ಇರ ನೋಡಿ, ಇವ್ರನ್ನೇ ಪ್ಲೇಯರ್ ಏನು ಮಾಡ್ತಾ ಇದ್ಯಾ? ಅಜ್ಜಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕಣ, ಇರ ಒಂದು ನಿಮಿಷ. ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ಯೋ? ಅಜ್ಜಿ ಕ್ರಿಕೆಟ್ ಹೇಳ್ತಾ ಇದ್ದೀರಾ? ಏ. ಇದು ಕವರ್ ಸಂಜೆ ಆಯ್ತಾ? ಒಂದ್ ನಿಮಿಷ ಇರು. ಇರೋ ಹಂಗೆ ಎಕ್ಸ್ಪ್ಲೇನ್ ಮಾಡೋ. ನಾವು ಕ್ಲಾಸ್ ಇಟ್ಟು ಎಕ್ಸ್ಪ್ಲೇನ್ ಮಾಡಕ್ಕೆ ನೋಡೋ, ಪ್ರಾಕ್ಟಿಕಲ್ ಆಗಿ ಹೇಳೋದು ಅರ್ಥ ಆಗುತ್ತೆ. ಇವ್ನು ಕವರ್ಸ್ ಅಲ್ಲಿ ಇದ್ದಾನೆ. ಕೊಡಲಿ ಆಗಲ್ಲ ಕಣ, ಫುಲ್ ತೋರಿಸ್ಬೇಕಣ ಕರೆಕ್ಟ್ ಆಗಿ. ಕೊಡಲಿ ಆಯ್ತಾ? ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ. ಯಾಕೆ ಹಂಗಾಡ್ತಾ ಇದ್ಯಾ? ನಿಂಗೆ ಗೊತ್ತಿಲ್ಲ ಕಣ. ಜ್ಯೂಸ್ ಚೆನ್ನಾಗುತ್ತೆ. ಇವಾಗ ಏನ್ ಗೊತ್ತಾಜೆ, ಹೊಡೆದ ತಕ್ಷಣ ಇವ್ನು ಕ್ರೀಸ್ ಬಿಡಂಗಿಲ್ಲ. ಇವ್ನು ಬಿಟ್ಬಿಟ್ಟ, ಇವ್ನು ರನ್ನರ್ ಅಲ್ವಾ, ಇವನು ಓಡ್ ಬಂದ್ಬಿಟ್ಟ. ಈಗ ಡಿಸಿಷನ್ ಯಾರು ಔಟು? ಯಾರು ಹೇಳಿ? ಇವನಲ್ಲ, ಇವನು ಔಟು. ಯಾಕಂದ್ರೆ ಇವನು ಬಿಡಬಾರ್ದಾಗಿತ್ತು ಅಂತ. ಅವನಲ್ಲ ಕಣ, ನಾನು ಔಟು. ಏಯ್ ಕೂತ್ಕೊಳ, ಅವನೇ ಔಟು. ಏನು ಥರ್ಡ್ ಅಂಪರ್ಗಿನ ಗೊತ್ತಾ ನಿಂಗೆ? ಕಮಾನ್. ತೊಳಿ. ಥ್ಯಾಂಕ್ ಯು. ಯಾ ಓಕೆ. ಒಂದ್ ನಿಮಿಷ. ಏನೆಲ್ರು ಸುಮ್ಮನೆ ಹಾಗೆ ಕುಡಿತಿದ್ದೀರಾ? ಕುಡಿಯೋಕ್ ಮುಂಚೆ ಎಲ್ರು ಚಿಯರ್ಸ್ ಅನ್ಬೇಕು, ಆಗ್ಲೇ ಸೆಲೆಬ್ರೇಷನ್ ಸ್ಟಾರ್ಟ್. ಚಿಯರ್ಸ್. ಚಿಯರ್ಸ್. Cheers.